ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು PIL ವಿಚಾರಣೆ ಇದೆ. ಸಂಪೂರ್ಣ ವರದಿನ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ವರದಿ ಕೇಳಿತು. ಕಂಪ್ಲೀಟ್ ರಿಪೋರ್ಟ್. ಇವತ್ತೇನೆ ವರದಿ ಸಲ್ಲಿಸುತ್ತೆ ಸರ್ಕಾರ. ನನಗೆ ಸುದೀರ್ಘ ಸಭೆ ನಡೆಸಿ ಸಮಾಲೋಚನೆ ಮಾಡಿದರು CM. HK ಪಾಟೀಲ್ ಇದ್ರು, ಗೃಹ ಸಚಿವ G ಪರಮೇಶ್ವರ್ ಇದ್ರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿದ್ರು. ಒಂದೊಂದೊಂದು ಪ್ರಶ್ನೆ ಕೇಳಿದೆ. ಏನೇನು ಪ್ರಿಪರೇಷನ್ ಮಾಡಿದ್ರಪ್ಪ, ಸ್ಟೇಡಿಯಂಗೆ ಎಷ್ಟು ಗೇಟ್ ಇದ್ದು, ಎಷ್ಟು ತೆಗೆದಿದ್ರಿ, ವೈದ್ಯಕೀಯ ಸಿಬ್ಬಂದಿ ಎಷ್ಟಿತ್ತು, ಆ್ಯಂಬುಲೆನ್ಸನ್ನು ಎಷ್ಟು ನಿಲ್ಲಿಸಿದ್ರಿ, ಫೈರ್ ಇಂಜಿನ್ಗಳನ್ನ ಎಷ್ಟು ನಿಲ್ಲಿಸಿದ್ರಿ, ಕಾಲು ತುಳಿತ ಆದರೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಇನಿಷಿಯೇಟಿವ್ ತಗೊಂಡಿದ್ರಾ, ಏನಾದರೂ ಇಂಜೂರ್ಡ್ ಇವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆ ಸೇರಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರಾ, ಅದಕ್ಕೊಂದು ಮಧ್ಯೆ ಏನಾದರೂ ಪೂರ್ವಭಾವಿ ಸಿದ್ಧತೆಗಳಿತ್ತಾ, ಹಿಂದೆಂದಾದರೂ ಈ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿದ್ರಾ, ಮುಂದೆ ಹಿಂಗೆ ಆಗಲ್ಲ ಅನ್ನೋದಕ್ಕೆ ಏನು ಕ್ರಮ ಕೈಗೊಳ್ತೀರಿ? ಸಾಲು ಸಾಲು ಪ್ರಶ್ನೆಗಳಿವೆ. ಸಾಲು ಸಾಲು ಪ್ರಶ್ನೆಗಳು. ಇನ್ನು ಯಾರ್ಯಾರು ಬಂಧನಕ್ಕೊಳಗಾಗಿದ್ದಾರೆ ಅವರೆಲ್ಲ ಕೋರ್ಟಿನ ಮೊರೆ ಹೋಗಿದ್ದಾರೆ. ನಮಗೆ ಕಾರಣ ಇಲ್ಲದೇ ಬಂಧಿಸಲಾಗಿದೆ ಅಂತ, ಇನ್ಕ್ಲೂಡಿಂಗ್ ನಿಖಿಲ್ ಸೋಸಲೆ. ಅವರ ಜಾಮೀನು ಅರ್ಜಿಯ ವಿಚಾರಣೆ ಬರುತ್ತೆ ಇವತ್ತು. FIR ರದ್ದು ಕೋರಿರುವಂಥ ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ. ನಿನ್ನೆ ಕೂಡ ನಿಖಿಲ್ ಅರ್ಜಿಯ ವಿಚಾರಣೆ ನಡೀತು. ಸಂದೇಶ್ ಚೌಟಾ ನಿಖಿಲ್ ಪರ ವಾದ ಮಂಡಿಸಿದ್ದಾರೆ. ಕಾರಣ ತಿಳಿಸದೇನೆ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. ಕಾನೂನು ಬಾಹಿರವಾಗಿ ಇವತ್ತು ನಿಖಿಲ್ ಸೋಸಲೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಕಾರಣನೇ ಕೊಟ್ಟಿಲ್ಲ, ಬಂಧಿಸುವಂಥ ಅಗತ್ಯ ಏನಿತ್ತು, ಹೀಗಾಗಿ ಜಾಮೀನು ಕೊಡಿ ಅಂತ.